ಇನ್ನು ಬಳ್ಳಾರಿಗೆ ದರ್ಶನ್ ಅವರನ್ನ ಸ್ಥಳಾಂತರ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ರೂಟ್ ಮ್ಯಾಪ್ ಮೊದಲೇ ತಯಾರಿ ಮಾಡಿದ್ರು. ಯಾವ ಮಾರ್ಗದ ಮೂಲಕವಾಗಿ ಕರೆದುಕೊಂಡು ಹೋಗಬೇಕು, ಅದೇ ರೀತಿಯಾಗಿ ಸೆಕ್ಯೂರಿಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಆಗಿತ್ತು. ಆದರೆ ದರ್ಶನ ತೆರಳುತ್ತಾ ಇರುವಂತಹ ರೂಟ್ ಮ್ಯಾಪ್ ಅಧಿಕಾರಿಗಳು ಬದಲಾವಣೆ ಮಾಡಿದ್ದಾರೆ. ನಿನ್ನೆ ನಿಗದಿಯಾಗಿದ್ದಂತಹ ರೂಟನ್ನು ಬದಲಾವಣೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮೂಲಕವಾಗಿ ಈಗ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಿನ್ನೆ ಒಂದು ಬೇರೆ ರೂಟೇ ನಿಗದಿಯಾಗಿತ್ತು. ಆದರೆ ಇವತ್ತು ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮೂಲಕವಾಗಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಯಾಕಂದರೆ ಅಭಿಮಾನಿಗಳು ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಾರ್ದು. ಅದೇ ಕಾರಣಕ್ಕಾಗಿ ಬೆಂಗಳೂರಿನಿಂದ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮೂಲಕವಾಗಿ ಅಧಿಕಾರಿಗಳು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿನ್ನೆ ನಿಗದಿಯಾಗಿದ್ದಂತಹ ಒಂದು ರೂಟ್ ಮ್ಯಾಪ್ ಅನ್ನು ಬದಲಾವಣೆ ಮಾಡಿದ್ದಾರೆ. ಬಾಗೇಪಲ್ಲಿ, ಆನಂತಪುರ, ಆಂಧ್ರ ಪ್ರದೇಶದ ಮಾರ್ಗವಾಗಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಉರುವಕೊಂಡ ಮೂಲಕವಾಗಿ ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಅದಾದ ಬಳಿಕ ಕಾರಾಗೃಹ ಜೈಲಿಗೆ ಖಾಕಿ ಪಡೆ ತೆರಳುತ್ತೆ. ಬಳ್ಳಾರಿ ಕಾರಾಗೃಹ ಜೈಲಿಗೆ ಖಾಕಿ ಪಡೆ ತೆರಳಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳು ಜೈಲಿಗೆ ತಲುಪಲಿದ್ದಾರೆ. ಇನ್ನು ಜೈಲಿಗೆ ಹೋಗುವಂತಹ ಒಂದು ಮಾರ್ಗ ಏನು ನಿಗದಿಯಾಗಿತ್ತು, ನಿನ್ನೆ ಯಾವ ರೂಟ್ ಮೂಲಕವಾಗಿ ಕರೆದುಕೊಂಡು ಹೋಗಬೇಕು, ಅದೇ ರೀತಿಯಾಗಿ ಯಾವ ರಸ್ತೆಗಳಲ್ಲಿ ಅತಿ ಹೆಚ್ಚಿನ ಒಂದು ಜನದಟ್ಟಣೆ ಇರುತ್ತೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡಿದರು. ಅದೇ ರೀತಿಯಾಗಿ ಒಂದು ರೂಟ್ ಮ್ಯಾಪನ್ನು ತಯಾರಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಆದರೆ ಆ ಒಂದು ರಸ್ತೆಯನ್ನು ಬದಲಾವಣೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಏನು ಪ್ಲ್ಯಾನ್ ಮಾಡಿಕೊಂಡಿದ್ರು ಆ ಪ್ಲ್ಯಾನನ್ನು ಚೇಂಜ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪ್ಲ್ಯಾನ್ ಬಿ ಮೂಲಕವಾಗಿ ದರ್ಶನ್ ಅವರನ್ನ ಕರೆದುಕೊಂಡು ಹೋಗುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂದರೆ ಅಭಿಮಾನಿಗಳು ನೆನ್ನೆಯಿಂದಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಜೈಲಿನ ಅಕ್ಕಪಕ್ಕದಲ್ಲಿ ಜಮಾವಣೆಗೊಳ್ತಾ ಇದ್ದರು. ದರ್ಶನ್ ಅವರನ್ನು ಯಾವಾಗ ಸ್ಥಳಾಂತರ ಮಾಡಲಾಗತ್ತೆ ಅನ್ನುವಂತಹ ಒಂದು ವಿಷಯಕ್ಕೂ ಸಂಬಂಧಪಟ್ಟಂತೆ ಯಾರ್ಯಾರಿಂದ ಮಾಹಿತಿ ಸಿಗತ್ತೆ ಅದನ್ನು ಕೂಡ ಅನುಸರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದರು. ದರ್ಶನ್ ಅವರನ್ನು ನೋಡಬೇಕು, ಯಾಕಂದರೆ ಜೈಲಿಗೆ ತೆರಳಿದ ನಂತರ ಅಭಿಮಾನಿಗಳಲ್ಲಿ ಸಾಕಷ್ಟು ಆತಂಕ, ದುಗುಡತೆ ಕೂಡ ಇದೆ. ಇದೇ ಕಾರಣಕ್ಕಾಗಿ ದರ್ಶನ್ ಅವರು ತೆಳ್ಳಗಾಗಿದ್ದಾರೆ, ಊಟ ಸರಿಯಾಗಿ ಸೇರ್ತಾ ಇಲ್ಲ, ಈ ರೀತಿಯಾಗಿ ಸಾಕಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ದರ್ಶನ್ ಅವರ ತೂಕ ಕಡಿಮೆ ಆಗೋದಕ್ಕಿಂತ ಹೆಚ್ಚಾಗಿದೆ ಅನ್ನುವಂಥದ್ದು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗತ್ತೆ. ಇನ್ನು ಅದೇ ರೀತಿಯಾಗಿ ದರ್ಶನ್ ಅವರ ಒಂದು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಭಿಮಾನಿಗಳಲ್ಲಿ ಸಾಕಷ್ಟು ಆತಂಕ ಕೂಡ ಇತ್ತು. ಇದೇ ಕಾರಣಕ್ಕಾಗಿ ಅಭಿಮಾನಿಗಳು ಅವರನ್ನು ನೋಡೋದಕ್ಕೆ ದೌಡಾಯಿಸುವಂತಹ ಸಾಧ್ಯತೆಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ತಳ್ಳಿ ಹಾಕಿರಲಿಲ್ಲ. ಅನೇಕ ಅಭಿಮಾನಿಗಳು ರಸ್ತೆ ತುಂಬೆಲ್ಲ ಬರುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ಒಂದು ರೂಟ್ ಮ್ಯಾಪ್ ಕೂಡ ಹಾಕ್ಕೊಂಡಿದ್ರು. ಯಾವ ರೋಡ್ ಮೂಲಕವಾಗಿ ಕರೆದುಕೊಂಡು ಹೋಗಬೇಕು, ಯಾವ ರೋಡ್ ಮೂಲಕ ಕರೆದುಕೊಂಡು ಹೋಗಬೇಕು, ಯಾವ ರಸ್ತೆಯಲ್ಲಿ ಎಷ್ಟು ಜನದಟ್ಟಣೆ ಇರುತ್ತೆ, ಎಷ್ಟು ಪ್ರಯಾಣಿಕರಿರ್ತಾರೆ, ಅದೇ ರೀತಿಯಾಗಿ ಝೀರೋ ಟ್ರಾಫಿಕ್ ಮೂಲಕವಾಗಿ ಕರೆದುಕೊಂಡು ಹೋಗಬೇಕು ಅಂದರೆ ಎಷ್ಟರ ಮಟ್ಟಿಗೆ ನಾವು ಚಾಲೆಂಜ್ಗಳನ್ನು ಫೇಸ್ ಮಾಡ್ತೀವಿ. ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಒಂದು ಸಾಧ್ಯತೆಗಳನ್ನು ಮುಂಚೆನೇ ಅಧಿಕಾರಿಗಳು ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಅದಾದ ಬಳಿಕ ಅವರನ್ನು ರಸ್ತೆ ಮೂಲಕವಾಗಿ ಕರೆದುಕೊಂಡು ಹೋಗುವಂತಹ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಬದಲಾವಣೆ ಮಾಡಿದರು. ಅಂದರೆ ಪ್ಲ್ಯಾನ್ ಏನು ಇಟ್ಕೊಂಡಿದ್ರು ಆ ಪ್ಲ್ಯಾನನ್ನು ಚೇಂಜ್ ಮಾಡಿದ್ರು, ಬೇರೆ ರಸ್ತೆ ಮೂಲಕವಾಗಿ ಕರೆದುಕೊಂಡು ಹೋದರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ನಿನ್ನೆ ನಿಗದಿಯಾಗಿದ್ದಂತಹ ರೂಟ್ ಮ್ಯಾಪನ್ನು ಅಧಿಕಾರಿಗಳು ಬದಲಾವಣೆ ಮಾಡಿದ್ದಾರೆ. ಬೆಂಗಳೂರಿನಿಂದ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಮೂಲಕವಾಗಿ ಅಧಿಕಾರಿಗಳು ಪ್ರಯಾಣ ಬೆಳೆಸಿದ್ರು. ಬಾಗೇಪಲ್ಲಿ, ಅನಂತಪುರ, ಆಂಧ್ರ ಪ್ರದೇಶ ಮಾರ್ಗವಾಗಿ ಅದಾದ ಬಳಿಕ ಪ್ರಯಾಣವನ್ನು ಬಳಸಿದರು. ಉರವಕೊಂಡ ಮೂಲಕವಾಗಿ ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉರವಕೊಂಡ ಮೂಲಕವಾಗಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಅಧಿಕಾರಿಗಳು ದರ್ಶನ್ ಅವರನ್ನ ಕರೆದುಕೊಂಡು ತೆರಳಲಿದ್ದಾರೆ. ಇನ್ನು ಈ ರಸ್ತೆ ಮೂಲಕವಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಆಗಿದೆ. 9 ಗಂಟೆ ಸರಿಸುಮಾರಿಗೆ, ಅಂದರೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ದರ್ಶನ್ ಅವರನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ಅಧಿಕಾರಿಗಳು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ತಲುಪಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ಬಳ್ಳಾರಿಯ ಕೇಂದ್ರ ಕಾರಾಗೃಹ ಏನಿದೆ ಅಲ್ಲೂ ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ.
9 ಬ್ಯಾರೆಕ್ಗಳಿರುವಂತಹ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ 15ನೇ ಸೆಲ್ನಲ್ಲಿ ಇರಿಸೋದಕ್ಕೆ ಅಂತ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಇನ್ನು 15ನೇ ಸೆಲ್ನ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಆಗಿದೆ. ಅದೇ ರೀತಿಯಾಗಿ ಅಕ್ಕಪಕ್ಕದ ಸೆಲ್ಗಳಲ್ಲಿ ಹತ್ಯೆಗಳನ್ನು ಮಾಡಿರುವಂತಹ ಆರೋಪಿಗಳು ಯಾರಿದ್ದಾರೆ ಅದನ್ನು ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸೂಕ್ಷ್ಮವಾಗಿ ಪರಿಗಣಿಸಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಆರೋಪಿಗಳ ಚಲನವಲನದ ಮೇಲೂ ಕೂಡ ನಿಗಾ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ನಟೋರಿಯಸ್ ಜೊತೆಯಲ್ಲೇ ಸ್ನೇಹ ಬೆಳೆಸುವಂತಹ ಕೆಲಸವನ್ನು ದರ್ಶನ್ ಮಾಡಿದರು. ಅದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲೂ ಕೂಡ ಮರುಕಳಿಸಬಾರದು. ಯಾಕಂದರೆ ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳು ಮುಜುಗರ ಅನುಭವಿಸಿದ್ದಾರೆ. ಭದ್ರತೆಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಜೈಲಿನ ಒಳಗೆ ಸಿಗ್ತಾ ಇರುವಂತಹ ವ್ಯವಸ್ಥೆ ಏನಿದೆ ಇದೆಲ್ಲವೂ ಗೊತ್ತಾಗ್ತಾ ಇದ್ದಂತೆ ಯಾರ್ಯಾರು ಆರೋಪಿಗಳು ಜೈಲು ಪಾಲಾಗ್ತಾರೆ, ಅಪರಾಧಿಗಳು ಯಾರ್ಯಾರು ಜೈಲಿನಲ್ಲಿ ಇರ್ತಾರೆ ಅವರಿಗೆ ಇದು ಶಿಕ್ಷೆಯಲ್ಲ. ಒಂದು ರೀತಿಯಾಗಿ ಇಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಫೆಸಿಲಿಟಿಗಳು ಸಿಕ್ಕು ಏನೋ ಅವರು ಈ ಒಂದು ರಜೆಯನ್ನು ಕಳೆಯೋದಕ್ಕೆ ಅಂತ ನಾವೇನು ಹೋಗಿರ್ತೀವಲ್ಲ, ಗೋವಾ ಟ್ರಿಪ್ಪೋ ಅಥವಾ ಮತ್ತೊಂದು ಟ್ರಿಪ್ಗೆ ಏನು ಹೋಗಿರ್ತೀವಿ, ಆ ರೀತಿಯಾದಂತಹ ವ್ಯವಸ್ಥೆಗಳು ಲಭ್ಯ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ಸಾಕಷ್ಟು ಮುಜುಗರಕ್ಕೂ ಕೂಡ ಒಳಪಡಬೇಕಾಗಿ ಬಂತು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲೂ ಕೂಡ ಎದುರಾಗಬಾರ್ದು. ಇದೇ ಕಾರಣಕ್ಕಾಗಿ ಯಾರ್ಯಾರು ನಟೋರಿಯಸ್ಗಳಿದ್ದಾರೆ, ಯಾರ್ಯಾರು ಕುಖ್ಯಾತ ರೌಡಿಗಳಿದ್ದಾರೆ ಅವರೆಲ್ಲರ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅವರ ಚಲನವಲನದ ಮೇಲೆ ನಿಗಾ ಇಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 15ನೇ ಸೆಲ್ ಏನಿದೆ ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಸುಸಜ್ಜಿತಗೊಳಿಸಿ ಅಧಿಕಾರಿಗಳು ರೆಡಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ದರ್ಶನ್ ಅವರನ್ನ ಕರೆದುಕೊಂಡು ಬರುವಂತಹ ಕೆಲಸದಲ್ಲಿ ಪೊಲೀಸರು ಯಶಸ್ವಿಯೂ ಆಗ್ತಾರೆ. ಇನ್ನು ಮತ್ತೊಂದೆಡೆಯಲ್ಲಿ ನಿನ್ನೆ ಏನೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ರು ಅಂದರೆ ಕೋರ್ಟ್ನ ಒಂದು ಅನುಮತಿ ಸಿಗಬೇಕಾಗಿತ್ತು, ಕೋರ್ಟ್ ಅನುಮತಿ ಕೂಡ ಕೊಡ್ತು. ದರ್ಶನ್ ಅವರನ್ನು ಸ್ಥಳಾಂತರ ಮಾಡೋದಕ್ಕೆ ಅಂತ ಕೋರ್ಟ್ ಆದೇಶ ಕೊಡ್ತಾ ಇದ್ದಂತೆ ಇಲ್ಲಿ ಮೊದಲೇನು ರೂಟ್ ಮ್ಯಾಪ್ ಹಾಕ್ಕೊಂಡಿದ್ರು ಪೊಲೀಸರು, ಆ ರೂಟ್ ಮ್ಯಾಪನ್ನು ಬದಲಾವಣೆ ಮಾಡಿ ಇದೀಗ ಕರೆದೊಯ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.